ಒಂದು ಕಾಲದಲ್ಲಿ ದಟ್ಟವಾದ ಅರಣ್ಯದೊಳಗೆ ಬಲಿಷ್ಠವಾದ ಸಿಂಹ ವಾಸಿಸುತ್ತಿತ್ತು. ಅರಣ್ಯದ ರಾಜನೆಂದು ಎಲ್ಲ ಪ್ರಾಣಿಗಳು ಅದನ್ನು ಗೌರವದಿಂದ ನೋಡುತ್ತಿದ್ದರು. ಅದರ ದೇಹದ ಬಲ, ತೇಜಸ್ಸಿನಿಂದ ಹೊಳೆಯುವ ಕಣ್ಣು ಎಲ್ಲವೂ ಅದನ್ನು ಅತ್ಯಂತ ಭಯಂಕರವಾಗಿ ತೋರಿಸುತ್ತಿದ್ದವು. ಅದೇ ಅರಣ್ಯದಲ್ಲೇ ಚಿಕ್ಕದಾದ ಚುರುಕಾದ ಇಲಿ ವಾಸಿಸುತ್ತಿತ್ತು. ಸಣ್ಣ ಕಾಲುಗಳು, ಮೃದುವಾದ ಲೋಮ, ಕುತೂಹಲದಿಂದ ಮಿನುಗುವ ಕಣ್ಣು ಇವೆಲ್ಲವೂ ಅದನ್ನು ನಿಷ್ಕಪಟವಾಗಿಯೇ ಕಾಣಿಸುತ್ತಿದ್ದವು. ಒಂದು ದಿನ ಸಿಂಹವು ಊಟ ಮಾಡಿಕೊಂಡು ದೊಡ್ಡ ಮರದ ನೆರಳಿನಲ್ಲಿ ಮಲಗಿತ್ತು. ಅರಣ್ಯದಲ್ಲಿ ಮೃದುವಾದ ಗಾಳಿ ಬೀಸುತ್ತಿತ್ತು. ಮರದ ಎಲೆಗಳು ಸದ್ದಿಲ್ಲದೆ ಅಲುಗಾಡುತ್ತಿದ್ದವು. ಅಲ್ಲಿ ಆಟವಾಡುತ್ತಿದ್ದ ಇಲಿ ತಪ್ಪಾಗಿ ಸಿಂಹದ ದೇಹದ ಮೇಲೆ ಓಡಿಬಂತು. ತಕ್ಷಣ ಸಿಂಹ ಎಚ್ಚರಗೊಂಡು ತನ್ನ ಬಲವಾದ ಪಂಜದಿಂದ ಇಲಿಯನ್ನು ಒತ್ತಿ ಹಿಡಿದಿತು. ನನ್ನ ನಿದ್ದೆ ಕಡಿಸಿದವರು ಯಾರು ಎಂದು ಸಿಂಹ ಗರ್ಜಿಸಿತು. ಇಲಿ ಭಯದಿಂದ ನಡುಗುತ್ತಾ, ಸ್ವಾಮಿ, ಕ್ಷಮಿಸಿ, ನಿಮ್ಮ ಮೇಲೆ ಓಡಬೇಕೆಂದೇ ನನ್ನ ಉದ್ದೇಶವಿರಲಿಲ್ಲ. ನಾನು ಚಿಕ್ಕ ಜೀವಿ, ದಯವಿಟ್ಟು ನನ್ನನ್ನು ಬಿಡಿ, ನಾನು ನಿಮಗೆ ಯಾವಾಗಲಾದರೂ ಉಪಕಾರ ಮಾಡುತ್ತೇನೆ ಎಂದು ಬೇಡಿಕೊಂಡಿತು. ಸಿಂಹ ನಡೆ ತಡೆಯಲಾರದೆ, ನೀನು ನನಗೆ ಉಪಕಾರ ಮಾಡುತ್ತೀಯಾ? ನೀನು ಇಷ್ಟೊಂದು ಚಿಕ್ಕದಾಗಿದ್ದರೂ ಎಂದು ಕೇಳಿತು. ಆದರೂ ಇಲಿಯ ಮೃದು ಮಾತಿಗೆ ದಯಬಂದು, ಸರಿ, ಹೋಗು, ಮತ್ತೆ ಜಾಗ್ರತೆ ಎಂದು ಅದನ್ನು ಬಿಡಿಸಿತು. ಕೆಲವು ದಿನಗಳು ಹೀಗೆಯೇ ಕಳೆದವು. ಒಂದು ದಿನ ಸಿಂಹ ಅರಣ್ಯದಲ್ಲಿ ನಡೆಯುತ್ತಿರುವಾಗ ಬೇಟೆಗಾರಳು ಹಾಕಿಹೋದ ದೊಡ್ಡ ಬಲೆಗೆ ಸಿಕ್ಕಿಬಿಟ್ಟು. ಗಟ್ಟಿಯಾದ ಹಗ್ಗದ ಜಾಲದಲ್ಲಿ ಸಿಂಹ ಕೈಕಾಲು ಅಡಕಗೊಂಡಿತು. ಎಷ್ಟೇ ಗರ್ಜಿಸಿದರೂ ಜಾಲ ಕಿತ್ತು ಹೋಗಲಿಲ್ಲ. ಅಯ್ಯೋ, ನನಗೆ ಸಹಾಯ ಮಾಡಿ, ಯಾರಾದರೂ ಇದ್ದೀರಾ ಎಂದು ಸಿಂಹ ನೋವಿನಿಂದ ಕೂಗಿತು. ಆ ಗರ್ಜನೆಯ ಸದ್ದು ದೂರದಲ್ಲಿದ್ದ ಇಲಿಗೆ ಕೇಳಿಸಿತು. ಅದು ತಕ್ಷಣ ಓಡಿಬಂದು ಸಿಂಹ ಬಲೆಗೆ ಸಿಕ್ಕಿರುವುದನ್ನು ಕಂಡಿತು. ಸ್ವಾಮಿ, ಚಿಂತಿಸಬೇಡಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿ ಇಲಿ ತನ್ನ ಚಿಕ್ಕ ಆದರೆ ಗಟ್ಟಿಯಾದ ಹಲ್ಲಿನಿಂದ ಬಲೆಯ ಹಗ್ಗಗಳನ್ನು ಕಚ್ಚತೊಡಗಿತು. ನಿಧಾನವಾಗಿ, ಜಾಗ್ರತೆಯಿಂದ ಒಂದೊಂದೇ ಹಗ್ಗವನ್ನು ಕತ್ತರಿಸುತ್ತಾ ಹೋಯಿತು. ಕೊನೆಗೆ ಬಲೆಯ ದೊಡ್ಡ ಭಾಗ ಹರಿದು ಸಿಂಹಕ್ಕೆ ಹೊರಬರಲು ದಾರಿ ಸಿಕ್ಕಿತು. ಸಿಂಹ ಆನಂದದಿಂದ ಉಸಿರೆಳೆದಿತು. ಇಲಿಯೇ, ನಾನು ನಿನ್ನನ್ನು ತುಚ್ಛವಾಗಿ ನೋಡಿದ್ದೆ, ಆದರೆ ಇಂದು ನೀನು ನನ್ನ ಪ್ರಾಣವನ್ನು ಉಳಿಸಿದ್ದೀಯಾ, ನಿಜವಾಗಿಯೂ ಧನ್ಯವಾದಗಳು ಎಂದು ಕೃತಜ್ಞತೆಯಿಂದ ಹೇಳಿತು. ಇಲಿ ನಗತ್ತಾ, ಸ್ವಾಮಿ, ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೊಡ್ಡದಾಗಲಿ ಸಣ್ಣದಾಗಲಿ ಎಲ್ಲರೂ ಒಬ್ಬರಿಗೊಬ್ಬರು ಉಪಕಾರ ಮಾಡಬಹುದು ಎಂದಿತು. ಆ ದಿನದಿಂದ ಸಿಂಹ ಮತ್ತು ಇಲಿ ಆಪ್ತ ಸ್ನೇಹಿತರಾದರು. ಅರಣ್ಯದ ಎಲ್ಲ ಪ್ರಾಣಿಗಳು ಅವರ ಸ್ನೇಹವನ್ನು ಮೆಚ್ಚಿಕೊಂಡರು. ಕಥೆಯ ನೀತಿ: ಯಾರನ್ನೂ ತುಚ್ಛವಾಗಿ ನೋಡಬಾರದು. ಸಣ್ಣ ಸಹಾಯವೂ ದೊಡ್ಡ ಪ್ರಯೋಜನ ತರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.